ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯೇಭ್ಯೋ ನಮಃ. ಶ್ರೀ ವೇದವ್ಯಾಸಾಯ ನಮಃ. ಹರಿ ಓಂ. ನಿತ್ಯಾನಿತ್ಯಜಗದ್ಧಾತ್ರೇ ನಿತ್ಯಾಯ ಜ್ಞಾನಮೂರ್ತಯೇ ಪೂರ್ಣಾನಂದಾಯ ಹರಯೇ ಸರ್ವಯಜ್ಞಭುಜೇ ನಮಃ. ಯಸ್ಮಾದ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರಿಯೋಪಿ ಚ ಜ್ಞಾನಸ್ಫೂರ್ತಿಃ ಸದಾ ತಸ್ಮೈ ಹರಯೇ ಗುರವೇ ನಮಃ. ಶ್ರೀ ಪ್ರಾಣಪತಿಮಾನಮ್ಯ ಪೂರ್ಣಬೋಧಾದಿದೇಶಿಕಾನ್ ಈಶಾವಾಸ್ಯೋಪನಿಷದಃ ಕರಿಷ್ಯಾಮ್ಯರ್ಥಸಂಗ್ರಹಂ. ಓಂ ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀತಾಃ ಮಾಘೃತಃ ಕಸ್ಯಚಿದ್ಧನಂ. ನಿನ್ನೆ ದಿವಸ ಈ 17ನೆಯ ಮಂತ್ರದ ಅರ್ಥವನ್ನು ನೋಡಿದ್ವಿ. ರಾಘವೇಂದ್ರ ಗುರು ಸಾರ್ವಭೌಮರ ಖಂಡಾರ್ಥ ಮತ್ತು ಆಚಾರ್ಯರ ಭಾಷ್ಯದ ಪಾರಾಯಣವನ್ನು ಮಾತ್ರ ಮಾಡಿದ್ವಿ. ಅದರ ಅರ್ಥಚಿಂತನೆಯನ್ನು ಮಾಡಬೇಕಾಗಿತ್ತು. ಮೊದಲಿಗೆ ಆಚಾರ್ಯರ ಭಾಷ್ಯದ ಅರ್ಥವನ್ನು ನೋಡಿ ಆಮೇಲೆ ಈ ಖಂಡಾರ್ಥದ ಅರ್ಥವನ್ನು ನೋಡಿದಾಗ ಬಹಳ ಕ್ಲಿಯರ್ ಆಗಿ ಅರ್ಥ ಆಗ್ತದೆ. ಈಗ ಮೊದಲು ನಾನು ಭಾಷ್ಯದ ಅಂದರೆ 17ನೆಯ ಮಂತ್ರ ಯೋಸಾವಸೌ ಪುರುಷಃ ಸೋಹಮಸ್ಮಿ ಅಂತ ಬಂದಿರತಕ್ಕಂತಹ 17ನೆಯ ಮಂತ್ರದ ಭಾಷ್ಯದ ಅರ್ಥವನ್ನು ಹೇಳ್ತೇನೆ. ಅಹಂ ಚಾಸ ವಹೇಯತಃ ಅಸ್ಮಿ ನಿತ್ಯಾಸ್ಥಿತಾಮಾನಾತ್ ಸರ್ವಜೀವೇಷು ಸಂಸ್ಥಿತಃ ಸ್ವಯಂ ತು ಸರ್ವಜೀವೇಭ್ಯೋ ವ್ಯತಿರಿಕ್ತಃ ಪರೋ ಹರಿಃ ಸಕೃತು ಜ್ಞಾನರೂಪತ್ವಾತ್ ಅಗ್ನಿರಂಗ ಪ್ರಣೇತೃತಃ ಇತಿ ಬ್ರಹ್ಮಾಂಡೆ ಸತ್ಯಂ ಬ್ರಹ್ಮ ಹೃದಯೇ ಧಾರಯತೀತಿ ಸತ್ಯಧರ್ಮ ಏಕೋಸೌ ಶಬ್ದಃ ಪ್ರಾಣೇ ಸ್ಥಿತಃ ಇತಿ ಆಚಾರ್ಯರ ಭಾಷ್ಯ ಇದೆ. ಇವುಗಳ ಪ್ರತಿ ಪದದ ಅರ್ಥ ಏನು ಅಂದರೆ, ಪರಮಾತ್ಮನನ್ನ ಅಹಂ ಅಂತ ಯಾಕೆ ಕರೀತಾರೆ, ಅಸ್ಮಿ ಅಂತ ಯಾಕೆ ಕರೀತಾರೆ? ಪ್ರಶ್ನೆ ಏನು ಅಂದರೆ, ಮಂತ್ರ ಸೋಹಮಸ್ಮಿ ಅರ್ಥ ಆಯ್ತಾ? ಅಹಂ ಅಸ್ಮಿ ಪ್ರಾಯಶಃ ಸಾಮಾನ್ಯ ಸಂಸ್ಕೃತದ ತಿಳುವಳಿಕೆ ಇದ್ದವರಿಗೆ ಅಹಂ ಅಸ್ಮಿ ಅಂದರೆ ನಾನು ಇದ್ದೇನೆ ಅಂತ ಅರ್ಥ. ನಾನು ಇದ್ದೇನೆ ಅಂತ ಅನ್ನೋ ಅರ್ಥ ಇಲ್ಲಿ ಬಂದಾಗೀಗ ಅಂದರೆ ಈ ಅರ್ಥವನ್ನೇ ಇಟ್ಟುಕೊಂಡ್ರೆ ಬಾಧಕ ಬರುತ್ತೆ. ನಿನ್ನೆ ಆ ಬಾಧಕವನ್ನು ನೋಡಿದ್ವಿ. ಆಪತ್ತು ಬಂದಿದೆ ಅಂತ ಹೇಳಿ ನಿಂತ ಮನುಗಳು ತಮ್ಮ ಆಪತ್ ಪರಿಹಾರಕ್ಕಾಗಿ ಅಂತ ಭಗವಂತನ ಮೊರೆ ಹೋದಾಗ ಆ ಭಗವಂತನೇ ನಾನಾಗಿದ್ದೇನೆ ಅಂತನ್ನೋದು ಅರ್ಥವೇ ಅಲ್ಲ. ಭಗವಂತನ ಗುಣಗಳನ್ನು ಹೇಳುವಾಗ ಭಗವಂತನ ಧ್ಯಾನ, ಅವನ ಲಕ್ಷಣಗಳೇನು ಅಂತ ತಿಳಿಸುವ ಸಂದರ್ಭದಲ್ಲಿ ಆ ಭಗವಂತ ನಾನಾಗಿದ್ದೇನೆ ಅಂತ ಹೇಳೋದು ಕೂಡ ಸಂಗತಿ ಅಲ್ಲ. ಅಂದರೆ ಅಹಂ ಅನ್ನುವ ಶಬ್ದವೂ ಭಗವದ್ವಾಚಕವಾಗಿದೆ, ಅಸ್ಮಿ ಅನ್ನೋ ಶಬ್ದವೂ ಕೂಡ ಭಗವದ್ವಾಚಕವಾಗಿದೆ. ಈ ದೃಷ್ಟಿಯಲ್ಲಿ ಕಾಣ್ತಾರೆ ಮಹಾಜ್ಞಾನಿಗಳು. ಹಾಗಂದ್ರೆ ಇಲ್ಲಿಯ ಅಹಂ ಶಬ್ದಕ್ಕರ್ಥ ಏನು, ಅಸ್ಮಿ ಅನ್ನುವ ಶಬ್ದಕ್ಕರ್ಥ ಏನು, ಅದು ಬಹಳ ಮಹತ್ವದ್ದಿಲ್ಲ. ಪ್ರಾಯಶಃ ನಾವು ಕ್ರಿಯಾಪದದ್ದು ಅಸ್ಮಿ ಅನ್ನೋದು ಏನು ತಿಳ್ಕೊಂಡಿರ್ತೀವಿ ಆ ಅರ್ಥ ಅಲ್ಲ. ನಾಮಪದದ ಅಸ್ಮದ್ ಶಬ್ದದ ಅಹಂ ಏನದ ಆ ಅಹಂ ಅರ್ಥ ಇಲ್ಲಲ್ಲ. ನಾಮಪದದ ನಾನು ಅನ್ನುವ ಅರ್ಥವೂ ಅಲ್ಲ. ಅಸ್ಮಿ ಎಂಬತಕ್ಕಂತಹ ಕ್ರಿಯಾಪದದ ಇದ್ದೇನೆ ಎನ್ನುವಂತಹ ಕ್ರಿಯಾಪದದ ಅರ್ಥವು ಅಸ್ಮಿ ಶಬ್ದಕ್ಕಲ್ಲ. ಹಾಗಾದ್ರೆ ಏನರ್ಥ? ಅದಕ್ಕೆ ಆಚಾರ್ಯರು ಬ್ರಹ್ಮಾಂಡ ಪುರಾಣದ ವಚನವನ್ನು ಕೋಟ್ ಮಾಡಿ ಈ ಶಬ್ದದ ಅರ್ಥಗಳನ್ನು ಇಲ್ಲಿ ವಿವರಣೆ ಕೊಟ್ಟಿದ್ದಾರೆ. ಹಾಗಾದ್ರೆ ಯಾಕೆ ಪರಮಾತ್ಮನನ್ನು ಅಹಂ ಅಂತ ಕರೀತಾರೆ? ಹಂಗಂದ್ರೆ ಅಹಂ ಅಂದ್ರೆ ಭಗವಂತ ಅಂತ ಅರ್ಥ ಆಯಿತು, ಅಸ್ಮಿ ಅಂದ್ರೆ ಭಗವಂತ ಅಂತ ಅರ್ಥ ಆಯಿತು. ನಿಮ್ಮ ನಾಮಪದದ ನಿಮ್ಮ ಕ್ರಿಯಾಪದದ ಅರ್ಥಗಳು ಇಲ್ಲಿ ಅಲ್ಲ. ಅವು ಸಂಸ್ಕೃತದಲ್ಲಿ ಹಿಂಗೆ ಬೇಕಾದಷ್ಟವ. ಏನ್ರಿ ನಿಮ್ಗೆ ತಲೆ ತಿಳಿದಂಗೆ ಹೊಳಿಸ್ತೀರಿ ಅಂತ ತಿಳಿಬಾರದು. ಅರ್ಥಕ್ಕನುಗುಣವಾಗಿ ಶಬ್ದಗಳ ಅರ್ಥ ಮಾಡಬೇಕು. ಅರ್ಥ ಆಯ್ತಾ? ಉದಾಹರಣೆಗೆ ಹರಿ ಅಂದರೆ ಯಾರಪ್ಪ? ಶ್ರೀಹರಿ, ಶ್ರೀಮನ್ನಾರಾಯಣ. ಹಗಲೆಲ್ಲ ಉದಾಹರಣೆ ಕೊಟ್ಟಿರ್ತೇನೆ ನಾ ಈಗ. ಹರಿ ಅಂದ್ರೆ ಶ್ರೀಮನ್ನಾರಾಯಣ, ಹರಿ ಅಂದ್ರೆ ವಾಯುದೇವರು. ವಾಯು ಅಂದ್ರೆ ಏನಂತ ಅರ್ಥ? ಮಂಗ್ಯಾಕಂತೂ ಅರ್ಥ ಹೇಳಿ ಬರ್ತದೆ. ಕಪಿಗೂ ವಾನರನಿಗೂ ಹರಿ ಅಂತ ಕರೀತಾರೆ. ಹಂಗಾರೆ ಈಗ ಕಪಿ ಅನ್ನೋ ಅರ್ಥದಲ್ಲಿ ನಾನು ವಾಕ್ಯವನ್ನು ಬಳಸಬೇಕಾದರೆ
ಹರಿಯು ಗಿಡದಿಂದ ಗಿಡಕ್ಕೆ ಜಿಗಿಯುತ್ತಿದೆ ಅಂತ ಅಂದ್ರೆ ಶ್ರೀಮನ್ನಾರಾಯಣ ಜಿಗ್ಲಿಗತ್ತ ಅಂತ ತಿಳ್ಕೊತೀರ ಅದನ್ನು. ಹಾಗಾದ್ರೆ ಹರಿ ಅನ್ನೋ ಶಬ್ದಕ್ಕೆ ಏನಂತ ತಿಳ್ಕೊತೀರಿ? ಕಪಿ ಅಂತ ತಿಳ್ಕೊತೀರಿ. ವಾಯುದೇವ್ರನ್ನೂ ತಿಳ್ಕೊಳಂಗಿಲ್ಲ, ಕಪಿ ಅಂತ ತಿಳ್ಕೊತೀರಿ. ಗಿಡದಿಂದ ಗಿಡಕ್ಕೆ ಜಿಗಿಯೋದೇ ಅದು ಕಪಿ ಅಂತ ತಿಳ್ಕೊತೀರಿ ಹರಿ ಅಂದಾಗ. ಈ ಕಪಿಗಳ ಮಧ್ಯದಲ್ಲಿ ಹರೀಂದ್ರ ಅಂತ ನಾ ಹೇಳಿದ್ರೆ ಯಾರನ್ನು ತಿಳ್ಕೊತೀರಿ? ಹಣವಪ್ಪ ಅಂತ ತಿಳ್ಕೊತೀರಿ, ವಾಯುದೇವರನ್ನು ತಿಳ್ಕೊತೀರಿ. ಯಾಕೆ? ಹರಿ ಅಂದ್ರೆ ಕಪಿಗಳು, ಆ ಕಪಿಗಳಲ್ಲಿ ಇಂದ್ರ ಮುಖ್ಯ ಪ್ರಾಣದೇವರು, ಆದ್ದರಿಂದ ಹನುಮಂತ ದೇವರನ್ನು ಹರೀಂದ್ರ ಅಂತ ತಿಳ್ಕೊತೀರಿ. ವಾಯುದೇವರು ಶ್ರೀಹರಿಗೆ ನಮಸ್ಕಾರ ಮಾಡಿದರು ಅಂತಂದಾಗ ಹರಿ ಅಂದ್ರೆ ಯಾರನ್ನು ತಿಳ್ಕೊತೀರೋ? ಅವಾಗ ತಾನು ನಮಸ್ಕಾರ ಮಾಡ್ಕೊಂಡ ಅಂತ ತಿಳ್ಕೊತೀರೋ, ಮಂಗ್ಯಾಗಳಿಗೆ ನಮಸ್ಕಾರ ಮಾಡಿದ ಅಂತ ತಿಳ್ಕೊತೀರೋ, ಅಥವಾ ಪರಮಾತ್ಮನಿಗೆ ನಮಸ್ಕಾರ ಮಾಡಿದ ಅಂತ ತಿಳ್ಕೊತೀರೋ? ಹರಿ ಅನ್ನುವ ಶಬ್ದಕ್ಕೆ ಬೇಕಾದಷ್ಟು ಅರ್ಥಗಳು ಇದ್ದರೂ ಕೂಡ ಆ ಪ್ರಸಂಗಕ್ಕನುಗುಣವಾಗಿ ಹೇಗೆ ಅರ್ಥ ಮಾಡಬೇಕೋ ಹಾಗೆ ಅರ್ಥವನ್ನ ಮಾಡುವಂತಹ ಕೌಶಲ್ಯ ಓದುಗನಿಗೆ ಇರಬೇಕು. ಅಂದಾಗ ಅದು ಅರ್ಥ ಆಗ್ತದೆ. ಹಾಗಾದ್ರೆ ಜನರಲ್ ಅದರಿ, ಸಿಂಪಲ್ ಅದರಿ. ಅಹಂ ಅಂದ್ರೆ ನಾನು, ಅಸ್ಮಿ ಅಂದ್ರೆ ಇದ್ದೇನೆ ಅಂತ ಇಷ್ಟು ಸ್ಪಷ್ಟವಾಗಿ ಹೇಳಲಿಕ್ಕತ್ತಾಗ ಅದೇನು ಮತ್ತೆ ವ್ಯತ್ಯಾಸ ಮಾಡಿ ಹೇಳೋದು ಅಂದ್ರೆ ಸಂಗತ ಆಗುದಿಲ್ಲ. ಅರ್ಥ ಆಯ್ತಾ? ಒಂದು. ಎರಡನೇದಾಗಿ ವೇದಗಳು ಇಷ್ಟು ಸರಳ ಮಾತಾಡುವುದಿಲ್ಲ. ವೇದಗಳ ಭಾಷೆ ಅಷ್ಟು ಸರಳ ಇದ್ರೆ ವ್ಯಾಖ್ಯಾನಗಳು ಬೇಕಾಗಿರಲಿಲ್ಲ. ಒಂದು, ಷಡಂಗಗಳಿಂದ ವೇದ ಅಧ್ಯಯನ ಮಾಡಬೇಕು. ವೇದಗಳ ಅಧ್ಯಯನ ಸಾಮಾನ್ಯ ಅಲ್ಲ. ವೇದ ಅಧ್ಯಯನ ಆಗಬೇಕಾದ್ರೆ ಷಡಂಗಗಳು ಬೇಕು. ಶಿಕ್ಷಾ, ವ್ಯಾಕರಣ, ಕಲ್ಪ, ನಿರುಕ್ತ, ಜ್ಯೋತಿಷ್ಯ, ಛಂದಸ್ಸು ಅಂತ ಏನು ಷಡಂಗಗಳಿವೆ, ಆ ಷಡಂಗಗಳ ತಿಳುವಳಿಕೆ ಬಂದಾಗ ವೇದಗಳ ಅರ್ಥ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲೇ ಹೋದರೆ ಇಲ್ಲ. ಷಡಂಗಗಳ ಅಧ್ಯಯನದಿಂದ ವೇದವನ್ನು ತಿಳಿಬೇಕಾದಾಗ ನಿಮ್ಮ ಸಾಮಾನ್ಯವಾಗಿರ್ತಕ್ಕಂಥ ಈ 8ನೇ 9ನೇ ಕ್ಲಾಸಿನ ಸಂಸ್ಕೃತ ಇಟ್ಕೊಂಡು ಬಂದಿಲ್ಲ. ಅಹಮಸ್ಮಿ, ಅಹಂ ಅಂದ್ರೆ ನಾನು, ಅಸ್ಮಿ ಅಂದ್ರೆ ಇದ್ದೇನೆ ಅಂತ ಸ್ಪಷ್ಟ ಜೀವ ಬ್ರಹ್ಮೈಕ್ಯವನ್ನು ಹೇಳಲಿಕ್ಕದ್ರಲ್ಲಿ ಅಂತಂದ್ರೆ ಇಡೀ ಉಪನಿಷತ್ತನ್ನೇ ಅಪಾರ್ಥ ಮಾಡಿರ್ತಕ್ಕಂತಹ ದೋಷಕ್ಕೆ ಒಳಗಾಗ್ತೀವಿ. ಯಾಕಂದ್ರೆ ಉಪನಿಷತ್ತಿನ ಪ್ರಾರಂಭ ಹೆಂಗೆ ಅದನ್ನ ನಿನ್ನೆ ನಾನು ವಿವರಣೆ ಕೊಟ್ಟುಬಿಟ್ಟೇನೆ, ಮತ್ತೀಗ ಅದರ ವಿವರಣೆಯನ್ನು ಕೊಡೋದಿಲ್ಲ. ಈ ಉಪನಿಷತ್ತು ಪ್ರಾರಂಭ ಆದದ್ದು ಹೆಂಗೆ, ಆಪತ್ತಿ ಹೆಂಗೆ ಬಂದಿತ್ತು, ಅದರ ಪರಿಹಾರಕ್ಕಾಗಿ ಏನು ಮಾಡಿದ, ಒಂದು ರಾಯರಂತೂ ಪ್ರತಿ ಮಂತ್ರಗಳ ಸಂಗತಿಯನ್ನು ತೋರಿಸ್ತಾ ಬಂದಾಗ ಭಗವಂತನ ಗುಣಗಳನ್ನು ತಿಳಿಯುವಂತಹ ಸಂದರ್ಭದಲ್ಲಿ ಜೀವನ ವರ್ಣನೆಯನ್ನು ಯಾಕೆ ಮಾಡ್ತಾರಲ್ಲೇ, ಆ ಜೀವ ನಾನಾಗೀನಿ ಅಂತ ಹೇಳೋದು ಸಂಗತಿ ಏನದು, ಆ ಸಂಗತಿನೇ ಕೊಡುವುದಿಲ್ಲ. ಆದ್ದರಿಂದ ಆ ಅರ್ಥ ಅಲ್ಲವೇ ಅಲ್ಲ. ಹಾಗಾದರೆ ಇದಕ್ಕೆ ಬೇರೆ ಅರ್ಥ ಇದೆ. ಬೇರೆ ಅರ್ಥವನ್ನು ಯಾರು ಹೇಳಿದರು? ವೇದಗಳನ್ನು ವಿಭಾಗ ಮಾಡಿದ ವೇದವ್ಯಾಸ ದೇವರೇ ಹೇಳಿದರು. ವೇದಗಳಿಂದ ಪ್ರತಿಪಾದ್ಯನಾದ ಭಗವಂತನೇ ಹೇಳಿದ. ವೇದಗಳಿಂದ ಪ್ರತಿಪಾದಿತರು ಯಾರು? ಭಗವಂತನೇ. ಎಲ್ಲಿ? ಶ್ರೀಕೃಷ್ಣ ಪರಮಾತ್ಮ ಹೇಳಿದಲ್ಲ ಗೀತೆಯಲ್ಲಿ. ಏನಂತ ಹೇಳಿದ? ವೇದಶ್ಚ ಸರ್ವೈಹಿ ಅಹಮೇವ ವೇದ್ಯ ವೇದಾಂತ ಕೃತ್ ವೇದ ವಿಧೇಯ ಚಾಹಂ ಅಂತ ಹೇಳಿದಿಲ್ಲ ಭಗವಂತ. ಹಾಗಾದ್ರೆ ಭಗವಂತ ಶ್ರೀಕೃಷ್ಣ ಪರಮಾತ್ಮ ಎಲ್ಲ ವೇದಗಳಿಂದ ಪ್ರತಿಪಾದಿತನಾದವನು ನಾನು ಅಂತ ಹೇಳಿಕತ್ತಾನ. ಎಲ್ಲ ವೇದಗಳಿಂದ ಪ್ರತಿಪಾದಿತನಾದ ಭಗವಂತ ಏನು ಪುರಾಣಗಳಲ್ಲಿ ಹೇಳಿದ ಅದನ್ನು ನಾವು ತಿಳ್ಕೋಬೇಕು. ನನ್ನ ತಲೆ ತಿಳಿದ ಅರ್ಥ ತಿಳ್ಕೋಬೇಕು. ಅದಕ್ಕೆ ಆಚಾರ್ಯರು ಯಾವ ಮಾತನ್ನು ಕೊಟ್ಟರು? ಬ್ರಹ್ಮಾಂಡ ಪುರಾಣದ ವಚನವನ್ನು ಕೊಟ್ಟರು. ಬ್ರಹ್ಮಾಂಡ ಪುರಾಣದ ವಚನ ಅಂದರೆ ವೇದವ್ಯಾಸ ಬರೆದದ್ದು. ವೇದವ್ಯಾಸ ಅಂದರೆ ಯಾರು? ವೇದ ಪ್ರತಿಪಾದನೆ. ನಾರಾಯಣನೇ ಕೃಷ್ಣ, ನಾರಾಯಣನೇ ವೇದವ್ಯಾಸ. ಆದ್ದರಿಂದಾಗಿ ಆ ರೂಪದಿಂದ ಎಲ್ಲ ವೇದಗಳಿಂದ ಪ್ರತಿಪಾದಿತನಾದವನು ನಾನು ಅಂತ ಕೃಷ್ಣ ರೂಪದಿಂದ ಹೇಳಿದ. ವಾಸಿಷ್ಠ ಕೃಷ್ಣ ರೂಪದಿಂದ ಆ ಶಬ್ದಕ್ಕರ್ಥ ಏನು ಅಂತ ಹೇಳಿದ. ಅಂದ್ರೆ ಆಚಾರ್ಯರ ನಿರ್ಣಯ ಭಗವತ್ ಸಮ್ಮತವಾದ ನಿರ್ಣಯ ಅಂತ ಇಷ್ಟು ಗಟ್ಟಿಯಾಗಿ ಮನಸ್ಸಿನೊಳಗೆ ಇಟ್ಟುಕೊಂಡು ಅರ್ಥವನ್ನು ನೋಡಬೇಕೀಗ. ಸರಿ, ಹಂಗಾರೆ ಏನರ್ಥ? ಭಗವಂತನಿಗೆ ಅಹಂ ಅಂತ ಯಾಕೆ ಕರೀತಾರೆ? ಅಹಂ ಚ ಅಸೌ ಅಹೇಯತಃ ಅಂದ್ರೆ ಭಗವಂತ ಏನಾಗಿದ್ದಾನೆ? ಅಹೇಯತ್ವಾತ್ ಅಹಂ ನಾಮ ಅಂತ ಬೇರೆ ಬೇರೆ ಕಡೆಗೂ ಆಚಾರ್ಯರು ತಿಳಿಸಿಕೊಡ್ತಾರೆ ಇರಲಿಲ್ಲ. ಅಂದ್ರೆ ಸರ್ವಜೀವೇಶು ಅಂದ್ರೆ ಅಸ್ಮಿ ನಿತ್ಯ ಸ್ಥಿತಾಮಾನಾತ್ ಸರ್ವಜೀವೇಶು ಸಂಸ್ಥಿತ ಅಂತ ಹೇಳ್ಯಾರಿಲ್ಲ. ಅದನ್ನು ತಗೋಬೇಕಿಲ್ಲ. ಅಂದ್ರೆ ಏನಂತ ಅರ್ಥ ಅಂದ್ರೆ, ಅಪ್ಪ ಸರ್ವಜೀವೇಶು ಎಲ್ಲ ಜೀವರಲ್ಲಿ ಇದ್ದು ಸ್ವಯಂ ತಾನೇ ಸರ್ವಜೀವೇಭ್ಯ ಎಲ್ಲ ಜೀವರಿಂದಲೂ ಕೂಡ ವ್ಯತಿರಿಕ್ತ ಭಿನ್ನನಾಗಿ ಇದ್ದಾನೆ, ಪರಹ ಸರ್ವೋತ್ತಮನಾಗಿದ್ದಾನೆ. ಅಂತಹ ಅಸೌ ಈ ಶ್ರೀಹರಿಯೋ ಅಹೇಯತಃ ಅಹೇಯನಾದ್ದರಿಂದ ಅಹಂ ಸ್ಪಷ್ಟವಾಗಿ ಜೀವಬ್ರಹ್ಮರ ಭೇದವನ್ನು ತಿಳಿಸಿ ಕೊಡುತ್ತದೆ ಈ ಅಹಂ ಶಬ್ದ.
ಜೀವಬ್ರಹ್ಮರ ಐಕ್ಯವನ್ನು ಹೇಳಲಿಕ್ಕೆ ಹೊರಟ ಅಹಂ ಶಬ್ದ ಅಲ್ಲ ಇದು. ಭೇದವನ್ನು, ಸಮಸ್ತ ಪ್ರಪಂಚದಿಂದ ಅತ್ಯಂತ ವಿಲಕ್ಷಣನಾಗಿದ್ದಾನೆ, ಆದ್ದರಿಂದಲೇ ಸಮಸ್ತ ಪ್ರಪಂಚದಿಂದ ಭಿನ್ನನಾಗಿದ್ದಾನೆ ಅಂತ ಹೇಳಲಿಕ್ಕೆ ಹೊರಟಿರ್ತಕ್ಕಂತಹ ಶಬ್ದ ಅಹಂ ಶಬ್ದ ಅಂತ ಭಗವಾನ ವೇದವ್ಯಾಸ ದೇವರು ಬ್ರಹ್ಮಾಂಡ ಪುರಾಣದಲ್ಲಿ ಹೇಳ್ತಾ ಇದ್ದಾರೆ. ಏನಂತ? ನಿತ್ಯ ಸ್ಥಿತಾಮಾನಾತ್ ಸರ್ವಜೀವೇಷು ಸಂಸ್ಥಿತಃ ಸ್ವಯಂತು ಸರ್ವಜೀವೇಭ್ಯ ವ್ಯತಿರಿಕ್ತ ಪರಃ ಹರಿಹಿ. ಅವ ಯಾರು? ಅಹಂ. ಯಾಕ? ಅಹೇಯತ್ವ. ಅರ್ಥ ಆಯ್ತಾ? ಅಹೇಯನಾದ್ದರಿಂದ. ಅಹೇಯ ಅಂದ್ರೆ ಏನು? ಯಾರೂ ಪರಮಾತ್ಮನನ್ನು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಹೇಯ ಅಂದ್ರೆ ಬಿಡೋದು, ಅಹೇಯ ಅಂದ್ರೆ ಬಿಡಲಾರ್ದ ಇರುವುದು. ಬಿಡ್ಲಿಕ್ಕೆ ಯಾರು ಪರಮಾತ್ಮನನ್ನು ಬಿಡ್ಲಿಕ್ಕೆ ಸಾಧ್ಯ? ಯಾರೂ ಪರಮಾತ್ಮನನ್ನು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಯ್ತಾ? ವಾಯುದೇವರು ಸಹಿತ ಪರಮಾತ್ಮನನ್ನು ಬಿಡಲಿಕ್ಕೆ ಸಾಧ್ಯ ಇಲ್ಲ. ಈಗ ಪ್ರಸಂಗ ಏನಿದೆ? ವಾಯುದೇವರ ಅಂತರ್ಯಾಮಿಯಾದವನು ಅವನೇ. ಮಂತ್ರದ ಅರ್ಥ ನೋಡಿದ್ವೇ ಇಲ್ಲ? ಹಾಗಾದ್ರೆ ಈ ಅರ್ಥ ಸರಿ ಸಂಗತಿ ಹೊಂತ ಇಲ್ಲ. ಎಲ್ಲರೊಳಗೆ ಪರಮಾತ್ಮ ಇದ್ದಾನೆ. ಕಹ ಶೋಕಃ ಕಹ ಮೋಹಃ ಅಂತ ನೋಡಿದ್ವೇ ಇಲ್ಲ? ಅಂದರೆ ಎಲ್ಲ ಕಡೆಗೂ ಭಗವಂತನಿದ್ದಾನೆ ಅನ್ನೋದು ಸಬ್ಜೆಕ್ಟ್ ಮ್ಯಾಟರ್. ಸರ್ವತ್ರ ವ್ಯಾಪ್ತನಾದ ಭಗವಂತನ ಚಿಂತನೆ ಈ ಉಪನಿಷತ್ತಿನ ವಿಷಯ ವಸ್ತು. ಹಾಗಾದರೆ ಎಲ್ಲರಲ್ಲಿಯೂ ಪರಮಾತ್ಮನಿದ್ದ ಅಂದರೆ ಎಲ್ಲರಲ್ಲಿಯೂ ಇದ್ದ ಭಗವಂತ ಮುಖ್ಯ ಪ್ರಾಣದೇವರಲ್ಲೂ ಇದ್ದಾನೆ. ಅಂದರೆ ಎಲ್ಲ ಕಡೆಗೆ ವ್ಯಾಪ್ತನಾದ ಭಗವಂತ ವಾಯುದೇವರಲ್ಲೂ ಇದ್ದಾನೆ ಅಂತನ್ನೋ ಚಿಂತನೆ ನೋಡ್ತಾ ಇರುವಾಗ ಯಾರೂ ಪರಮಾತ್ಮನನ್ನು ಬಿಟ್ಟಿರಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಅಹಂ ಆಗಿದ್ದಾನೆ ಅನ್ನುವ ವ್ಯಾಖ್ಯಾನ ಸರಿಯಾಗ್ತದ? ಆಗುವುದಿಲ್ಲ. ಅಂದರೆ ವಿಷಯಕ್ಕೂ ಆ ಶಬ್ದದ ಅರ್ಥ ವಿವರಣೆಗೂ ಸರಿ ಹೊಂದದೇ ಇಲ್ಲ. ಅದೆಲ್ಲ ಬಿಟ್ಟು ಈಗ ಅಹಂ ಅಂದರೆ ನಾನು ಅಂದ್ಬಿಟ್ರೆ ಎಲ್ಲ ಕಡೆಗೂ ವ್ಯಾಪಿಸಿದ್ದಾನೆ. ಎಲ್ಲಕ್ಕಿಂತಲೂ ಪ್ರಾಣದೇವರು ದೊಡ್ಡವರಿದ್ದಾರೆ. ಯಾಕಂದ್ರೆ ಜೀವೋತ್ತಮರು ಮುಖ್ಯ ಪ್ರಾಣದೇವರು, ಅವರೊಳಗೂ ಕೂಡ ಇದೇ ಭಗವಂತನಿದ್ದಾನೆ ಎಂದಾಗ ಭಗವಂತನ ಮಹತ್ವ ಆಯಿತು. ಇವರೆಲ್ಲ ದೊಡ್ಡವರಪ್ಪ, ಇವರು ಸಾಮಾನ್ಯರು, ಇವರು ದೊಡ್ಡವರು, ದೊಡ್ಡವರಲ್ಲಿ ಇವರು ಮತ್ತೆ ದೊಡ್ಡವರು, ಆ ದೊಡ್ಡವರಿಗಿಂತಲೂ ಇವರು ಬಹಳ ದೊಡ್ಡವರು ವಾಯುದೇವರು. ಆ ವಾಯುದೇವರೊಳಗೂ ಈ ಭಗವಂತನಿದ್ದಾನೆ ಅಂದ್ರೆ ಅವರನ್ನೂ ಬಿಟ್ಟಿಲ್ಲ. ಅಂದ್ರೆ ಅವರಿಗೂ ವಾಯುದೇವರಿಗೂ ಭಗವಂತನ ಅನಿವಾರ್ಯತೆ ಇದೆ. ಅವರಿಗೂ ಭಗವಂತ ಅಹೇಯನಾಗಿದ್ದಾನೆ. ಆದ್ದರಿಂದ ಭಗವಂತ ಅಹಂ. ವ್ಯಾಖ್ಯಾನ ಆಚಾರ್ಯರು ಮಾತು ಮೌನ ಆಗಿಬಿಡುತ್ತದೆ. ಆಚಾರ್ಯ ಇಲ್ಲೇ ಹೋಗಿದ್ದಿಲ್ಲ ಅಂದ್ರೆ ಏನು ಅರ್ಥ ಮಾಡ್ಕೊಂಡು ಹಾಳಾಗಿ ಹೋಗ್ಬಿಡ್ತಿತ್ತು. ಸಂಗತಿ ಎಷ್ಟು ಚಂದ ಕೂಡ್ತಿ. ಈಗ ಎಲ್ಲ ಕಡೆಗೂ ವ್ಯಾಪಿಸಿದ ಭಗವಂತ ವಾಯುದೇವರಲ್ಲೂ ಇದ್ದಾನೆ. ಆದ್ದರಿಂದ ಅಹಂ ಅಂದಾಗ ನಮಗೆ ಅಹಂ ಅನ್ನೋ ಶಬ್ದಕ್ಕೆ ಉಪನಿಷತ್ತು ಅಂದರೆ ಈ ಮಂತ್ರವನ್ನು ಹೇಳ್ತಾ ಇರತಕ್ಕಂತಹ ಬ್ರಹ್ಮಜ್ಞಾನಿಗಳ ದೃಷ್ಟಿಯಲ್ಲಿ ಭಗವಂತ ಹೆಂಗೆ ಕಾಣಲಿಕ್ಕತ್ತಾನ ಅಂದ್ರೆ ಅಹಂ ಅನ್ನೋದನ್ನು ಅವ್ರು ಯಾರಿಗೆ ಸಮನ್ವಯ ಮಾಡಿದ್ರು ಅವರು? ಇದು ಭಕ್ತಿ ಸಿದ್ಧಾಂತ ಅಂತ. ಅಂದರೆ ಪ್ರತಿ ಶಬ್ದಗಳನ್ನು ಈ ಅರ್ಥದಲ್ಲಿ ನೋಡೋದು. ಅರ್ಥ ಆಯ್ತಲ್ಲ? ಸರಿ, ಅಹಂ ಅಂತ. ಮುಂದೆ ನಿತ್ಯ ಸ್ಥಿತಾಮಾನಾತ್ ಯಾವಾಗಲೂ ಕೂಡ ಇದ್ದಾನೆ ಅಂತನ್ನೋದು ಪ್ರಮಾಣ ಸಿದ್ಧವಾಗಿದೆ. ಆದ್ದರಿಂದಾಗಿ ಅಸ್ಮಿ ಎನ್ನುವ ಶಬ್ದವಾಚ್ಯ. ಅಸ್ಮಿ ಅಂದರೆ ಕ್ರಿಯಾಪದದ ನಾ ಇದ್ದೇನೆ ಅನ್ನೋ ಅರ್ಥ ಅಲ್ಲ. ಅಸ್ಮಿ ಅನ್ನೋದೇನಿದೆ ಅಂದರೆ ಶಬ್ದ ಅಸ್ಮಿ ನಿತ್ಯ ಸ್ಥಿತಾಮಾನಾತ್ ಸರ್ವಜೀವೇಷು ಸಂಸ್ಥಿತಃ. ಎಲ್ಲ ಜೀವರಾಶಿಗಳಲ್ಲಿ ಭಗವಂತನಿದ್ದಾನೆ ಅನ್ನೋದು ಪ್ರಮಾಣಗಳಿಂದ ಸಿದ್ಧವಾಗಿದೆ ಅನ್ನುವ ಅರ್ಥ ಅಸ್ಮಿ ಶಬ್ದದ ಅರ್ಥ. ಅಸ್ಮಿ ಅಸ್ಮಿ ಅನ್ನೋ ಶಬ್ದಕ್ಕೆ ಅರ್ಥ ಏನು? ನೀವು ಅಸಭುವಿಧಾತೋಹೋ ಅನ್ನೋದ್ರಿಂದ ಹೇಳ್ಕೊಂಡು ಈ ಅಸ್ಮಿ ಅಂತ ಹೇಳೋದಲ್ಲ, ಕ್ರಿಯಾಪದ ಅಲ್ಲ, ಇದು ಕ್ರಿಯಾರೂಪದ ಅವ್ಯಯ. ಇದು ಇಲ್ಲಿ ಅಸ್ಮಿ ಅನ್ನುವ ಪದದ ಅರ್ಥ ಕ್ರಿಯಾಪದ ಅಲ್ಲ, ಕ್ರಿಯಾರೂಪ ಅವ್ಯಯ. ಇದಕ್ಕೆ ಅರ್ಥ ಏನು ಅಂದ್ರೆ ನಿತ್ಯ ಸ್ಥಿತಾಮಾನಾತ ಅಸ್ಮಿ. ಅರ್ಥಾತ್ ಜ್ಞಾನ ರೂಪದಿಂದ ಸಹ ಆ ಭಗವಂತನು ಕ್ರತು ಎನ್ನುವಂತಹ ಶಬ್ದದಿಂದ ವಾಚ್ಯನಾಗಿದ್ದಾನೆ. ಅರ್ಥ ಆಯ್ತಾ? ಮುಂದೆ ಅಂಗ ಪ್ರಣೇತೃತಃ. ಅಂಗ ಅಂದ್ರೆ ದೇಹ ಅಂತ ಅರ್ಥ. ದೇಹವನ್ನು ನಿಯಂತ್ರಣ ಮಾಡ್ತಾನೆ. ಆದ್ದರಿಂದಾಗಿ ಅಗ್ನಿ ಶಬ್ದವಾಚ್ಯ. ನೀವು ಅಗ್ನಿಮೀಳೆ ಪುರೋಹಿತಂ. ಅಗ್ನಿ ಅಂದ್ರೆ ಈ ಅಗ್ನಿ ಅಲ್ಲ, ಅಲ್ಲೇ ಈ ಅಗ್ನಿ. ಇಲ್ಲೇನು ಆಚಾರ್ಯ ಹೇಳಿದ್ರಲ್ಲ, ಶ್ರೀಹರಿ ಅಗ್ನಿ ಅಂತ ಕರೆಸ್ಕೊಂಡ. ಭಾಳ ಅರ್ಥ ಇಲ್ಲ. ಋಗ್ಭಾಷೆಗೆ ಕೇಳಬೇಕಾದ್ರೆ ಆಚಾರ್ಯರು
ಬೇರೆ ಬೇರೆ ಗ್ರಂಥಗಳಲ್ಲಿ ಹೇಳಬೇಕಾದ್ರೂ ಅಗ್ನಿ ಅಂತ ಪರಮಾತ್ಮನನ್ನ ಯಾಕೆ ಕರೀತಾರೆ? ಅಗ್ನಿ ಅಂದರೆ ಈ ಅಗ್ನಿ ಅಲ್ಲ, ಅದು ಮೂರನೇ ಕೆಟಗರಿ ಅಗ್ನಿ. ಮೊದಲನೆಯ ಅಗ್ನಿ ಯಾರು ಅಂದರೆ ಸಾಕ್ಷಾತ್ ಭಗವಂತ. ಯಾಕೆ ಅಗ್ನಿ ಅಂತ ಕರೀತಾರ ಭಗವಂತನಿಗೆ ಅನ್ನೋದಕ್ಕೆ ಬೇಕಾದಷ್ಟು ಕಡೆ ಹೇಳ್ಯಾರ. ಅಗ್ರಜತ್ವಾತ್ ಅಗ್ನಿನಾಮಾಸೌ, ಹೀಗೆ ಬೇಕಾದಷ್ಟು ಹೇಳ್ಯಾರ ಆಚಾರ್ಯರು. ಇಲ್ಲೊಂದು ಹೇಳಿಕತ್ತಾರೆ. ಏನಂತ ಹೇಳಿಕತ್ತಾರ? ಅಗ್ನಿ ಅಂತ ಯಾಕೆ ಕರೀತಾರ? ಅಂಗ ಪ್ರಣೇತೃತಃ, ದೇಹವನ್ನು ನಿಯಂತ್ರಣ ಮಾಡ್ತಾನೆ, ಆದ್ದರಿಂದಾಗಿ ಭಗವಂತನನ್ನ ಅಗ್ನಿ ಶಬ್ದವಾಚ್ಯ, ಅಗ್ನಿ ಎಂಬುದಾಗಿ ಅವನನ್ನು ಕರೀತಾರೆ ಅಂತ ಯಾವ ಪುರಾಣದ ಹೇಳ್ಯಾರ? ಇದು ಬ್ರಹ್ಮಾಂಡೇ, ಬ್ರಹ್ಮಾಂಡ ಪುರಾಣದಲ್ಲಿ ಹೇಳಿದ್ದಾರೆ. ಇಷ್ಟು ಹೇಳಿ 15ನೇ ಮಂತ್ರದೊಳಗೆ ಬಂದದ ಸತ್ಯಧರ್ಮ ಅಂತ ಬಂದದಲ್ಲೇ, ಆ ಸತ್ಯಧರ್ಮಕ್ಕೆ ಹಿಂಗೆ ಅರ್ಥ ಮಾಡಬೇಕು ಅನ್ನೋದನ್ನು ಅಲ್ಲೇ ಮುಂದೆ ಸೇರಿಸೇ ಬಿಡ್ತಾರೆ. ಈಗ ಸತ್ಯಂ ಬ್ರಹ್ಮ ಹೃದಯ ಧಾರಯತೀತಿ ಸತ್ಯಧರ್ಮ. ಸತ್ಯಧರ್ಮ ಅಂತ ಯಾಕೆ ಭಗವಂತನನ್ನು ಕರಿಬೇಕು ಅಂದ್ರೆ, ಸತ್ಯ ಅಂದ್ರೆ ಸದ್ಗುಣಪೂರ್ಣನಾಗಿರ್ತಕ್ಕಂತಹ ಬ್ರಹ್ಮ ಪರಮಾತ್ಮನನ್ನ ಹೃದಯ, ತನ್ನ ಹೃದಯದಲ್ಲಿ ಧಾರಯತಿ, ಧರಿಸುತ್ತಾನೆ ಇತಿ, ಆದ್ದರಿಂದಾಗಿ ಸತ್ಯಧರ್ಮ ಅಂತ ಭಗವಂತ ಕರೆಸಿಕೊಳ್ಳುತ್ತ. ಭಕ್ತರಿಗೂ ಸತ್ಯಧರ್ಮ ಅಂತ ಹೇಳ್ಬೋದು. ಈಗ ಅರ್ಥ ಸತ್ಯಧರ್ಮ ಅಂತ ಅನ್ನೋದಕ್ಕೆ ಈಗ ಅರ್ಥ ಯಾರು? ಭಕ್ತ. ಯಾಕೆ ಭಕ್ತ ಆಗ್ತಾನ? ತನ್ನ ಹೃದಯ ಗುಹೆಯಲ್ಲಿ ಯಾರನ್ನು ಸ್ಥಾಪನೆ ಮಾಡಿಕೊಂಡಾನ? ಭಗವಂತನನ್ನು ಸ್ಥಾಪನೆ ಮಾಡಿಕೊಂಡಿದ್ದಾನೆ, ಆದ್ದರಿಂದಾಗಿ ಸತ್ಯಧರ್ಮ ಭಕ್ತ. ಸತ್ಯಧರ್ಮ ರತಾಯ ಚ ಅಂದರೆ ಭಗವಂತನ ಭಕ್ತರು ರಾಘವೇಂದ್ರ ಗುರುಸಾರ್ವಭೌಮರು ಅಂತ ಈ ವ್ಯಾಖ್ಯಾನದಿಂದ ನಾವು ತಿಳಿಸಬಹುದು. ಸರಿ, ಇನ್ನು ಏಕೋಸೌ ಶಬ್ದ ಪ್ರಾಣೇ ಸ್ಥಿತ ಇತಿ ಅಂತ ಅಲ್ರಿ. ಈ ಮಂತ್ರದೊಳಗೆ ಏನಂತದ? ಯೋಸಾ ವಸೌ ಅಂತದ. ಅಸೌ ಅನ್ನೋದೇನದಲ್ಲ, ಯೋಸಾ ವಸೌ ಅನ್ನೋಲ್ಲೇ 2 ಅಸೌ ಶಬ್ದಗಳು ಬಂದಾವ. ಯೋಸಾ ವಸೌ, ಯೋಸೌ ಅಸೌ, 2 ಅಸೌ ಶಬ್ದಗಳು ಬಂದಾವ. ಏನು 2 ಅಸೌ ಶಬ್ದಗಳ ಅರ್ಥ ಅನ್ನೋದಕ್ಕೆ ಆಚಾರ್ಯರು ಹೇಳಿಕತ್ತಾರೆ. ಏಕಃ ಅಸೌ ಶಬ್ದ, ಒಂದು ಅಸೌ ಅನ್ನೋ ಶಬ್ದ, ಇನ್ನೊಂದು ಅಂದ್ರೆ ಮುಖ್ಯ ಪ್ರಾಣನಲ್ಲಿ ಸ್ಥಿತ ಇರ್ತಕ್ಕಂಥವನು ಅಂತನ್ನುವಂತಹ ಅರ್ಥವನ್ನು ನೀಡಲಿಕ್ಕೆ ಹೊರಟದು. ಅಸೌ ಅಂದರೆ ಏನಂತ ಅರ್ಥ ಅಂದ್ರೆ ಪ್ರಾಣೇ ಸ್ಥಿತ ಇತಿ, ಮುಖ್ಯ ಪ್ರಾಣನಲ್ಲಿ ಇರ್ತಕ್ಕಂಥವನು ಅನ್ನೋ ಅರ್ಥ. ಎಲ್ಲಿಂದ ಅರ್ಥ ಮಾಡಿದ್ರಿ ನೀವು? ಮುಖ್ಯ ಪ್ರಾಣದೇವರೊಳಗೂ ಭಗವಂತನಿದ್ದಾನೆ ಅಂತ ಅನ್ಬೇಕಾದ್ರೆ ಎಲ್ಲದ? ಯೋಸಾ ವಸೌ ಪುರುಷಃ ಸೋಹಮಸ್ಮಿ ಇಷ್ಟದ ಮುಖ್ಯ ಪ್ರಾಣದೇವರು ಅಂತ ಎಲ್ಲಿದ್ದಾರಲ್ಲೇ? ಪ್ರಾಣದೇವರಲ್ಲೂ ಭಗವಂತನಿದ್ದಾನೆ ಅಂತ ಎಲ್ಲಿಂದ ತಂದ್ರಿ ಅಂತ ಅನ್ಬೇಡ. ಅದಕ್ಕೆ ಆಚಾರ್ಯ ಹೇಳಿದ್ರೆ ಏಕೋಸೌ ಶಬ್ದ ಪ್ರಾಣೇ ಸ್ಥಿತ ಇತಿ. 2 ಅಸೌ ಶಬ್ದಗಳಲ್ಲಿ ಒಂದು ಅಸೌ ಶಬ್ದದ ಅರ್ಥ ಏನು ಅಂದ್ರೆ ಪ್ರಾಣೇ ಸ್ಥಿತ ಅಂತ ಅರ್ಥ, ಮುಖ್ಯ ಪ್ರಾಣದೇವರಲ್ಲಿ ಇದ್ದಾನೆ ಅಂತ ಅರ್ಥ ಅಂತಿಷ್ಟು ಭಾಷ್ಯದಲ್ಲಿ ಆಚಾರ್ಯರು ಹೇಳಿದರು. ಇನ್ನು ಖಂಡಾರ್ಥವನ್ನು ನೋಡಿದಾಗ ಇನ್ನೂ ಕ್ಲಿಯರ್ ಆಗಿಬಿಡ್ತದೆ ನಮಗೆ. ಖಂಡಾರ್ಥವನ್ನು ಓದಲಿಕ್ಕೆ ನಾನೀಗ. ಯೋಸೌ ಪ್ರಸಿದ್ಧ ಅಸೌ ಮುಖ್ಯ ಪ್ರಾಣೇ ಸ್ಥಿತ ಇತಿ ಶೇಷಃ. ರಾಯರ ಮೊದಲೇ ತಗೊಂಡ್ಬಿಟ್ರೆ ಅದನ್ನು, ಯಾಕಂದ್ರೆ ಆ ಅರ್ಥಕ್ಕನುಗುಣವಾಗಿ ನಾವು ನೋಡೇವಿ, ಆದ್ದರಿಂದಾಗಿ ಹಾಗೆ ನಾವು ಪದಗಳನ್ನು ನೋಡ್ತಾ ಹೋಗೋಣ ಅಂತ ರಾಯರು. ಯಹ ಅಸೌ ಪ್ರಸಿದ್ಧ ಅಸೌ ಮುಖ್ಯ ಪ್ರಾಣೇ ಸ್ಥಿತ ಇತಿ ಶೇಷಃ. ಸಹ ಅಹೇಯತಾತ್ ಪದಂ ಇತ್ಯುಕ್ತಃ. ಅಹೇಯತ ಅಹಂ ಇತಿ ಅಹೇಯತ. ಅಹೇಯ ಅಂದ್ರೆ ಬಿಡ್ಲಿಕ್ಕೆ ಆಗುವುದಿಲ್ಲ ಅಂತ ಅರ್ಥ. ಮುಖ್ಯ ಪ್ರಾಣದೇವರು ಭಗವಂತನ ಬಿಡ್ಲಿಕ್ಕೆ ಆಗುವುದಿಲ್ಲ. ಮುಖ್ಯ ಪ್ರಾಣದೇವರಿಗೂ ಭಗವಂತನ ಅನಿವಾರ್ಯತೆ ಇದೆ. ಮುಖ್ಯ ಪ್ರಾಣದೇವರೇನ್ರಿ? ಅವರ ಅಮ್ಮ ಲಕ್ಷ್ಮೀದೇವಿಗೂ ಅನಿವಾರ್ಯತೆ ಅದ. ಅರ್ಥ ಆಯ್ತಾ? ಸದಾ ಅಸ್ತಿತ್ವೇನ ಮೇಯತ್ವ ಹೇತುನ ಅಸ್ಮೀತಿ. ಅಸ್ಮಿ ಅಂತಂದ್ರೆ ಏನಂತ ಅರ್ಥ? ಸದಾ ಅಸ್ತಿತ್ವೇನ ಮೇಯತ್ವ ಹೇತುನ ಮಾನಾಧೀನ ಮೇಯ ಸಿದ್ಧಿ. ಪ್ರಮಾಣ ಪದ್ಧತಿ ಮಾಯಾಧೀನ ಮೇಯ ಸಿದ್ಧಿ. ಮೇಯ ಅಂದ್ರೆ ಪ್ರಮೇಯ. ಒಂದು ಪ್ರಮೇಯ ನಿರ್ಣಯ ಆಗಬೇಕಾದ್ರೆ ಮೇಯ ಅಂತ ಆಗಬೇಕಾದ್ರೆ ಮಾನದಿಂದ ಆಗಬೇಕು. ಅದು ಮಾನದ ಅಧೀನ ಆಗಿರ್ತದೆ. ಮಾನ ಅಂದ್ರೆ ಪ್ರಮಾಣ. ಪ್ರಮಾಣಗಳಿಂದ ಸಿದ್ಧವಾದದ್ದನ್ನೇ ಪ್ರಮೇಯ ಅಂತಾರೋ ಹೊರತು ಅದೇ ಮೇಯ ಆಗ್ತದೋ ಹೊರತು ಪ್ರಮಾಣದಿಂದ ಸಿದ್ಧವಾಗದೇ ಇದ್ದದ್ದು ಮೇಯ ಆಗುವುದಿಲ್ಲ. ಹಾಗೆ ಭಗವಂತ ಎಲ್ಲ ಕಡೆಗೂ ವ್ಯಾಪ್ತನಾಗಿದ್ದಾನೆ, ಪ್ರಾಣದೇವರಲ್ಲೂ ವ್ಯಾಪ್ತನಾಗಿದ್ದಾನೆ ಅಂತ ಅನ್ನೋದೇನದ ಪ್ರಮಾಣಗಳಿಂದ ಸಿದ್ಧವಾಗಿದೆ ಅಂತ ಹೇಳಲಿಕ್ಕೆ ಹೊರಟ ಶಬ್ದವೇ ಮೇಯ. ಅದೇ ಅಸ್ಮಿ ಅಂತ ಹೇಳಿಕತ್ತದಿಲ್ಲೇ. ತಿಂಗ್ ಪ್ರತಿರೂಪ ಕಾವ್ಯಯ ಪದವಾಚ್ಯ. ತಿಂಗ್ ರೂಪ ಅಂತ ತಿಳಿಬೇಡ್ರಿ, ತಿಂಗ್ ಪ್ರತಿರೂಪ ಅಂದ್ರೆ ಕ್ರಿಯಾ ಪ್ರತಿರೂಪ ಅಂತ ಅರ್ಥ. ತಿಂಗ್ ಅಂದ್ರೆ ಕ್ರಿಯಾಪದ.
ಈ ಕ್ರಿಯಾ ಪ್ರತಿರೂಪಕ ಆಗ್ಯದ ಅದು ಅದರದ್ದು ಅವ್ಯಯ ಅದು ಅಂತ. ಅಂದರೆ ಇದೇನದು ಅಸ್ಮಿ ಅನ್ನೋದು ಕ್ರಿಯಾಪದ ಅಲ್ಲ, ಅಸ್ಮಿ ಅನ್ನೋದು ಏನಾಗಿದೆ ಇಲ್ಲಿ ಅವ್ಯಯ. ತಂ ಪಶ್ಯಾಮಿ ಇತ್ಯರ್ಥ, ಅಂತಹ ಭಗವಂತನನ್ನು ನೋಡ್ತೇನೆ ಅಂದ್ರೆ ಅವನು ನೋಡ್ಲಿಕ್ಕತ್ತ ಹೆಂಗೆ ನೋಡ್ಲಿಕ್ಕತ್ತ ಅಂದರೆ ಎಲ್ಲ ಕಡೆಗೂ ವ್ಯಾಪ್ತನಾದ ಭಗವಂತ, ಮುಖ್ಯ ಪ್ರಾಣದೇವರೊಳಗೂ ಇರ್ತಕ್ಕಂತಹ ಭಗವಂತನನ್ನು ನೋಡ್ಲಿಕ್ಕತ್ತಾನ ಅಂದಾಗ ತಾರತಮ್ಯ ಸ್ಪಷ್ಟದ ಇದೆ. ಲಾಸ್ಟಿಗೆ ಹೇಳಬೇಕಾದ್ರೆ ಪ್ರಾಣದೇವರನ್ನ ಹೇಳ್ತಾನ ಅಂದ್ರೆ ಜಗತ್ತಿಗಿಂತಲೂ ಕೂಡ ಪ್ರಾಣದೇವರೇನಾಗಿದ್ದಾರೆ, ಮುಖ್ಯರಾಗಿದ್ದಾರೆ ಅಂತ ವಾಯುದೇವರ ಜೀವೋತ್ತಮತ್ವವನ್ನು ಈ ಉಪನಿಷತ್ತು ಹೇಳ್ತಾ ಇದೆ. ವಾಯುದೇವರ ಜೀವೋತ್ತಮತ್ವ ಅದು ಕೊನೆಯ ಭಾಗದಲ್ಲಿ. ಅಂದರೆ ವಾಯುದೇವರ ಜೀವೋತ್ತಮತ್ವ ಎಷ್ಟು ಮಹತ್ವಪೂರ್ಣವಾದದ್ದು. ಸರ್ವೋತ್ತಮತ್ವ, ಹರಿಸರ್ವೋತ್ತಮತ್ವ ಅಂದರೆ ವಾಯುದೇವರಲ್ಲಿ ನಿಯಾಮಕನಾಗಿ ಭಗವಂತ ನಿಂತುಕೊಂಡಿದ್ದಾನೆ ಅಂದರೆ ಎಷ್ಟು ಭಗವಂತ ಸರ್ವೋತ್ತಮನಾಗಿದ್ದಾನೆ ಅಂತ ಹಿಂದೂ ಭಗವಂತನನ್ನು ನೋಡ್ಲಿಕ್ಕತ್ತಾನ. ಅದಕ್ಕೆ ಅಹಮಸ್ಮಿ ಅಂತ ಶಬ್ದ ಪ್ರಯೋಗ ಮಾಡಿದ್ದಾರೆ ಅಂತ. ಅಥವಾ ಇನ್ನೊಂದು ಹೇಳ್ತಾರೆ ನೋಡಪ್ಪ ಅಂತಾರೆ, ಯದ್ವಾ. ಯದ್ವಾ ಅಂದ್ರೆ ಏನಂತ ಅರ್ಥ? ಅಥವಾ ಇನ್ನೊಂದು ಹೇಳ್ತೇನೆ ನೋಡು ಅಂತ. ಅಸಾವಸಾವಿತಿ ದ್ವಯಮಪಿ ಪ್ರಥಮಾಂತಮೇವ. ಅಸೌ ಅಸೌ ಅಂತ ಎರಡು ಬಂದಾವಂತ ಆಚಾರ್ಯ ತಿಳಿಸಿಕೊಟ್ರಲ್ಲ, ಶಬ್ದಗಳು ಎರಡು ಅಸೌ ಅಸವಲ್ಲ, ಇವೆರಡೂ ಕೂಡ ಪ್ರಥಮಾಂತನ. ಇವನು ಅಸೌ ಅಸೌ ಅಮು ಅಮಿ ಪ್ರಥಮ ಅಂತ ಶಬ್ದ ನಡೀತದಿಲ್ಲ. ಆ ಅಸು ಆ ಅಸೌ ಅರ್ಥ ಆಯ್ತಾ? ಈ ಅಸೌ ಏನವ ಇವೆರಡೂ ಶಬ್ದಗಳು ಕೂಡ ಪ್ರಥಮಾಂತ. ಅಸೌ ಅಮು ಅಮಿ ಆದ್ದರಿಂದ ಪ್ರಥಮಾಂತ. ವೀಪ್ಸಾಯಾಮ್ ದ್ವಿರುಕ್ತಿ, ಇಲ್ಲಿ ಎರಡು ಸರಿ ಯಾಕೆ ಬಂದಂದ್ರೆ ವೀಪ್ಸಾರ್ಥದೊಳಗೆ ದ್ವಿರುಕ್ತಿ ಆಗಿದೆ. ಪೂರ್ವಂ ಪೂಷಾದಿ ಶಬ್ದೈ ಉಪಲಕ್ಷಣತೆಯ ಪ್ರಾಣಾದ್ಯನೇಕ ಪ್ರತೀಕಸ್ತತ್ವಂ ವಿಷ್ಣೋರುತ್ತಂ. ಸ್ಪಷ್ಟ ಹೇಳಿಬಿಟ್ರು, ಅರ್ಥ ಆಯ್ತಾ ಇಲ್ಲ? ಇನ್ನು ಅಂದ್ರೆ ಬೇರೆ 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 ಪೂಷಾದಿ ಶಬ್ದಗಳಿಂದ ಉಪಲಕ್ಷಣತೆಯ ಪ್ರಾಣಾದ್ಯನೇಕ ಅಂದ್ರೆ ಮುಖ್ಯ ಪ್ರಾಣದೇವರೇ ಅನೇಕ ಪ್ರತೀಕಗಳಲ್ಲಿ ಇರ್ತಕ್ಕಂಥವನು ಯಾರು? ಅಲ್ಲಿ ನೋಡಿದ್ನಲ್ಲೋ ಇವನ, ಅಲ್ಲಿ ನೋಡಿದ್ನಲ್ಲೋ ಇವನೇ, ಇಂದ್ರನಲ್ಲಿ ನೋಡಿದ್ನಲ್ಲ ಇವನೇ, ಚಂದ್ರನಲ್ಲಿ ನೋಡಿದ್ನಲ್ಲ ಇವನೇ, ಗರುಡನಲ್ಲಿ ನೋಡಿದ್ನಲ್ಲ ಇವನೇ, ರುದ್ರದೇವರಲ್ಲಿ ನೋಡಿದ್ನಲ್ಲ ಇವನೇ, ಮುಖ್ಯ ಪ್ರಾಣದೇವರಲ್ಲಿ ನೋಡಿದವನು ಇವನೇ. ಹಂಗೆ ನೋಡ್ತಾ ಇದ್ದಾನ ಅವನು. ಅರ್ಥ ಆಯ್ತಾ? ಎಸ್. ಇನ್ನು ಪ್ರಾಣಾದ್ಯ ಅವನು ವಿಷ್ಣುನೇ. ತತ್ರ ಭೇದಶಂಕಾಯಾಮ್ ಯೋಸಾ ವಿಸೌ ಇತಿ ವಾಕ್ಯಂ ಮುಚ್ಚತೆ. ಅಂದ್ರೆ ನೋಡಬೇಕಾಗಿದೆ ಏನಾಗಿದ್ದ ಈಗ, ಅಲ್ರಿ ಇಂದ್ರನೊಳಗಿದ್ದವ ಬೇರೆ, ಚಂದ್ರನೊಳಗಿದ್ದವ ಬೇರೆ, ನನ್ನೊಳಗಿದ್ದವ ಬೇರೆ, ಪ್ರಾಣನೊಳಗಿದ್ದವ ಬೇರೆ, ಏನು ಭಗವಂತ ಅಂತ ಪರಮಾತ್ಮನಲ್ಲಿ ಭೇದಶಂಕ ಬರೋದು. ಭೇದಶಂಕ ಅಂದರೆ ಜೀವಬ್ರಹ್ಮ ಭೇದಶಂಕ ಅಲ್ಲ, ಎಲ್ಲೆಡೆ ಇರತಕ್ಕಂತಹ ಭಗವಂತ ಬೇರೆ ಬೇರೆ ಏನು, ಇಂದ್ರನಲ್ಲಿ, ಚಂದ್ರನಲ್ಲಿ, ಆದಿತ್ಯನಲ್ಲಿ ಇರ್ತಕ್ಕಂತಹ ಭಗವಂತ ಬೇರೆ ಏನು ಅಂತ ಪ್ರಶ್ನೆ ಬಂದಾಗ ಅಲ್ಲಲ್ಲ ಇವನೇ ಇವನೇ ಇವನೇ, ಮುಖ್ಯ ಪ್ರಾಣದೇವರಲ್ಲಿ ಇದ್ದವನು ಇವನೇ, ಎಲ್ಲ ಕಡೆಗೂ ಇರ್ತಕ್ಕಂಥವನು ಇವನೇ, ಹಿಂಗರ್ಥ. ಅದಕ್ಕೆ ಅಸೌ ಅಸೌ ಅರ್ಥ ಆಯ್ತಾ? ಏನು ತತ್ರ ಭೇದಶಂಕಾಯಾಂ ಯೋಸಾ ವಿಸವಿತಿ ವಾಕ್ಯ ಮುಚ್ಯತೆ. ಯಹ ಅಸೌ ಅಸೌ ಪುರುಷಃ ಪ್ರಾಣಾದ್ಯನೇಕ ಪ್ರತೀಕೇಷು ಸ್ಥಿತಃ ಸಹ ಅಹಮಸ್ಮಿ, ಅವನೇ ಮದಂತರ್ಯಾಮಿತಯ ಅಸ್ತಿ ಇತ್ಯರ್ಥ. ಅಂದರೆ ಇಡೀ ಜಗತ್ತಿನ ಪ್ರತಿಯೊಂದು ಪದಾರ್ಥಗಳಲ್ಲಿ ಇರುವ ಇಂದ್ರ ಚಂದ್ರಾದಿ ದೇವತೆಗಳಲ್ಲಿ ಇರುವ ಮುಖ್ಯ ಪ್ರಾಣನಲ್ಲಿಯೂ ಇರುವ ಆ ಭಗವಂತನೇ ನನ್ನ ಹೃದಯ ಗುಹೆಯಲ್ಲಿಯೂ ಇದ್ದಾನೆ ಅಂತ ಮಂತ್ರದ ಒಟ್ಟಾರೆ ಅರ್ಥ. ಏನಾತ್ರಿ ಹಂಗೆ ತಿಳ್ಕೊಳ್ಳೋದ್ರಿಂದ ಏನು ಅರ ಹೇಳ್ತಾರೆ ನೋಡಲ್ಲ. ಅಂದ್ರೆ ಉಪನಿಷತ್ತಿಗೆ ಸರಿ ಅರ್ಥ ಅಂತದ. ಏನದು? ಸರ್ವ ಪ್ರತೀಕೇಶು ಮೈ ಚ ಸ್ಥಿತಃ ಏಕ ಏವೇತಿ ಫಲಿತಃ ಅರ್ಥಃ. ಎಲ್ಲ ಪ್ರತೀಕಗಳಲ್ಲಿ ನನ್ನೊಳಗೆ ಇರ್ತಕ್ಕಂತಹ ಭಗವಂತನು ಒಬ್ಬನೇ. ಎಲ್ಲರೊಳಗಿರ್ತಕ್ಕಂತಹ ಭಗವಂತ ಒಬ್ಬನ ಅಂದ ಮೇಲೆ ಕಹ ಶೋಕ. ಹೌದಲ್ಲ? ಸರಿ ಆಯ್ತಾ ಇಲ್ಲ? ಅಂದ್ರೆ ಉಪನಿಷತ್ತಿನ ಹಿಂದಿನ ಮಂತ್ರಕ್ಕೂ ಮುಂದಿನ ಮಂತ್ರಕ್ಕೂ ಸಂಗತಿ ಅನ್ನೋದು ಬಂತು. ನಾನೇ ಆಗಿದ್ದೇನೆ ಅಂದ್ರೆ ಸಂಗತಿ ಅನ್ನೋದು ಬರ್ತಿರಲಿಲ್ಲ. ಅಹಂ ಪದಸ್ಯ ಪ್ರತ್ಯಗಾತ್ಮ ಜೀವಾಂತರ್ಯಾಮಿಣಿ ಮುಖ್ಯತೆಯ ತತ್ಸಮಭಿವ್ಯಾಹಾರಾತ್ ಅಸ್ಮಿ ಇತಿ ಉತ್ತಮ ಪುರುಷ ಪ್ರಯೋಗೋಪಿ ಸಾಧುರೇವೇತಿ ಜ್ಞೇಯಂ. ಅಂದ್ರೆ ಏನಾಗಿದೆ ಅಂದ್ರೆ ಅಹಂ ಪದವು ಪ್ರತ್ಯಗಾತ್ಮನಾಗಿರ್ತಕ್ಕಂತಹ ಜೀವಾಂತರ್ಯಾಮಿಯಾಗಿರ್ತಕ್ಕಂತಹ ಪರಮಾತ್ಮನೊಳಗ ಮುಖ್ಯ ಆಗ್ಯದಾದ್ದರಿಂದ ಆ ಪರಮಾತ್ಮನ ಜೊತೆಗೆ ನಾನಿದ್ದೇನೆ
ಅಂತ ಹೇಳಿ ಉತ್ತಮ ಪುರುಷ ಪ್ರಯೋಗ ಮಾಡ್ಕೋಬೇಕಾರೆ ನಡೀತದೆ ಅಂತ. ಅದಾಕಾಗಿತ್ರಿ ಏನು ವ್ಯಾಖ್ಯಾನ ಅಂದ್ರೆ ನೀವು ಅಸ್ಮಿ ಅನ್ನೋದನ್ನ ಅವೇ ಮಾಡಿ ನೋಡಿ ತೋರಿಸಿದ್ರೆ ಈಗ ಇನ್ನೊಬ್ಬ ಏನೋ ಅಂದ, ಯಾಕ್ರಿ ಅದು ಕ್ರಿಯಾಪದ ಅಂದ್ರೆ ಕ್ರಿಯಾಪದಕತನೇ ಅರ್ಥ ಮಾಡ್ರಲ್ಲ. ತಗೋ ಅಂದ್ರು ರಾಯರು, ನೀನು ಕ್ರಿಯಾಪದನೇ ಮಾಡಬೇಕು ಅದಲ್ಲ ಅದನ್ನು. ತಗೋ ಕ್ರಿಯಾಪದನೂ ಮಾಡೋಣ. ಹಂಗೆ ಹೆಂಗಂತ ಅರ್ಥ ಮಾಡು, ಎಲ್ಲರೊಳಗೂ ಮುಖ್ಯ ಪ್ರಾಣನಲ್ಲಿಯೂ ಇರುವ ಆ ಭಗವಂತನ ಜೊತೆಯಲ್ಲಿ ನಾನಿದ್ದೇನೆ ಅಸ್ಮಿ. ಹೋಗಿ ಮಾಡ್ಕೋ, ಏನು ತಪ್ಪಿಲ್ಲ. ಏನಂತ ಹಂಗಾರ ತತ್ ಸಮಭಿವ್ಯಾಹಾರಾತ್ ಅಸ್ಮಿ ಇತಿ ಉತ್ತಮ ಪುರುಷ ಪ್ರಯೋಗೋಪಿ ಸಾಧುರೇವೇತಿ ಜ್ಞೇಯಂ. ಆ ಪರಮಾತ್ಮನ ಜೊತೆಗೇ ನಾನಿದ್ದೇನೆ ಅಂತ ಹೇಳಿ, ಹೌದು ಪರಮಾತ್ಮನ ಜೊತೆಗಿದ್ದಾನಂತೂ ಇರ್ತೀವಿ, ಪರಮಾತ್ಮ ನಮ್ಮ ಜೊತೆಗೆ ಇರಲಿಲ್ಲ ಅಂದ್ರೆ ನಾವೆಲ್ಲಿರ್ತೀವಿ. ಈ ಅರ್ಥದಲ್ಲಿ ನಾನು ಪರಮಾತ್ಮನ ಜೊತೆಗಿದ್ದೇನೆ ಎನ್ನುವ ಅರ್ಥದಲ್ಲಿ, ಅದು ಸಮಾನನಾಗಿ ಅಲ್ಲ, ಅವನಿಂದ ನಾನು ನಿಯಮಕ್ಕೊಳಪಟ್ಟಿದ್ದೇನೆ ಅನ್ನುವ ಅರ್ಥದಲ್ಲಿ ನಾನಿದ್ದೇನೆ ಅಂತ ತಿಳಿಯುವುದೇನಾಗಿದೆ ಬಹಳ ಸೂಕ್ತವಾಗಿದೆ ಅಂತ. ಇಷ್ಟು 17ನೆಯ ಮಂತ್ರದ ಅರ್ಥವನ್ನು ನಾವು ನೋಡಿದ್ವಿ. ಇನ್ನು 18ನೆಯ ಮಂತ್ರ ಏನು ಅಂದರೆ ನೋಡಿ, ಒಂದ ಶಬ್ದ ಕರೆ ಯೋಸಾ ವಸೌ ಪುರುಷ ಸೋಹಮಸ್ಮಿ ಅನ್ನೋದು 2 ದಿವಸ ಪಾಠ ಆಯಿತು ಅಲ್ಲ. ಅವೆಲ್ಲ ಬೇಕಾದಷ್ಟು 4 ಪಾದ 3 ಪಾದಗಳಿಂದ ಕೂಡಿರ್ತಕ್ಕಂಥ ಮಂತ್ರಗಳೇನವ, ಅವು ಕೆಲವು ಒಂದೊಂದು ದಿವಸ, ಒಂದು ದಿವಸದಾಗ 2 ಶ್ಲೋಕ ಅಂದರೆ 2 ಮಂತ್ರಗಳು, ಶ್ಲೋಕ ಅಲ್ಲ 2 ಮಂತ್ರಗಳು, ಇವುಗಳ ಅರ್ಥ ಚಿಂತನೆಯನ್ನು ಸಾಧಾರಣವಾಗಿ ನೋಡಿದ್ವಿ. ಆದರೆ ಬರೀ ಯೋಸಾ ವಸೌ ಪುರುಷ ಸೋಹಮಸ್ಮಿ ಅನ್ನೋ ಒಂದು ಸಾದಾ ನೋಡಲಿಕ್ಕೆ ಸೆಂಟೆನ್ಸು ಅದು ಎಷ್ಟು ಅರ್ಥಗರ್ಭಿತವಾಗಿದೆ. ಅದಕ್ಕೆ ಉಪನಿಷತ್ ಅಂತ ನಾವು ತಿಳ್ಕೊಂಡಷ್ಟು ಸರಳ ಹೋಗಿದ್ರೆ ಅದಕ್ಕೆ ಉಪನಿಷತ್ತಿನ ಅರ್ಥ ಆಗಬೇಕಾಗಿತ್ತು, ಅದಕ್ಕೆ ಯಾಕೆ ಭಾಷ್ಯ ಬೇಕಾಗಿತ್ತು, ಅದಕ್ಕೆ ಯಾಕೆ ಖಂಡಾರ್ಥ ಬೇಕಾಗಿತ್ತು, ಅಂದರೆ ಎಷ್ಟು ದೊಡ್ಡದಾಗಿರ್ತಕ್ಕಂತಹ ಪದ ಅದು ಅನ್ನೋದನ್ನು ತಿಳಿಬೇಕು. ಮುಂದಿಂದು ಹಾಗೆ ಅದೇ 18ನೆಯ ಮಂತ್ರವು ಕೂಡ ಅಷ್ಟೇ ದೊಡ್ಡದು. ವಾಯುರನಿಲಮೃತಮಥೇದಂ ಭಸ್ಮಾಂತಂ ಶರೀರಂ ಇದಂ ಶರೀರಂ, ಈ ಶರೀರವು ಭಸ್ಮಾಂತಂ ಭಸ್ಮವೇ ಅಂತ್ಯವಾಗಿ ಉಳ್ಳದ್ದು, ತಥಾಪಿ ಆದರೂ ಕೂಡ ತದಂತರ್ಗತಂ ಆ ಶರೀರದೊಳಗಿರ್ತಕ್ಕಂತಹ ಅನಿಲಂ ಅಕಾರ ಶಬ್ದವಾಚ್ಯನಾದ ಭಗವಂತ. ಅನಿಲ ಅಂದರೆ ವಾಯುದೇವರು ಮಾಡಬಾರದು, ಅಕಾರ ಶಬ್ದವಾಚ್ಯನಾಗಿರ್ತಕ್ಕಂತಹ ಭಗವಂತನೇ ಆಶ್ರಯವಾಗಿ ಉಳ್ಳ ವಾಯು ಮುಖ್ಯ ಪ್ರಾಣದೇವರು ಅಂತ ಮಾಡಬೇಕು. ವಾಯು ಅನಿಲ ಹಿಂದೂ ವಾಯುದೇವರು ಬಂದಾರಂತಲೇ ಈಗ ವಾಯುದೇವರ ಸಂಗತಿ ಸರಿಯಾಯಿತು, ಅರ್ಥ ಆಯ್ತಾ. ಆ ವಾಯುದೇವರು ಮುಖ್ಯ ಪ್ರಾಣದೇವರು ಅಮೃತಂ ಮರಣರಹಿತರಾಗಿ ನಿತ್ಯರಾಗಿದ್ದಾರೆ. ಹಿಂಗಿರುವಾಗ ಈ ರೀತಿಯಾಗಿ ಇರುವಾಗ ಪರಮೇಶ್ವರ ಭಗವಂತನು ಅಮೃತ ಇತಿ ನಿತ್ಯ ಅಂಥೇಳಿ ಕಿಮು ವಕ್ತವ್ಯಂ, ಏನು ಹೇಳೋದು ಮಾರಾಯ. ವಾಯುದೇವರೇ ಅಮೃತ ಅಂತ ಕರೆಸ್ಕೊಂಡಾರ ಅಂದಾಗ ಇನ್ನು ಭಗವಂತ ಅಮೃತ ಅಂತ ಕರೆಸ್ಕೊಳ್ಳೋದ್ರೊಳಗೆ ಏನಾಶ್ಚರ್ಯ, ಕೈಮುಕ್ತಿ ನ್ಯಾಯದಿಂದ ಸಿದ್ಧ ಆಗ್ತದ ಅಂತ ಅರ್ಥ. ಇದಕ್ಕೆ ರಾಯರು ಏನು ಖಂಡಾರ್ಥವನ್ನು ಬರೀತಾರೆ ಅಂತ ನೋಡೋಣ. ನಾನು ಪರಮೇಶ್ವರಸ್ಯ ಯತ್ ಕಲ್ಯಾಣ ರೂಪತ್ವಂ ಮುಕ್ತಂ ಸಂಗತಿನ ಕೊಡ್ಲಿಕ್ಕೆ ಮತ್ತವರು ಏನು ಹಿಂದೆ ಏನು ಹೇಳಿಕತ್ತಾರ, ನಾನು ಪರಮೇಶ್ವರಸ್ಯ ಯತ್ ಕಲ್ಯಾಣ ರೂಪಂ ಮುಕ್ತಂ. ಹಿಂದೆ 16ನೇ ಮಂತ್ರದೊಳಗೆ ಹೇಳ್ಬೇಕಾರೆ ಯತ್ತೇ ರೂಪಂ ಕಲ್ಯಾಣತಮಂ ತತ್ತೇ ಪಶ್ಯಾಮಿ ಅಂತ ಪರಮಾತ್ಮನ ಏನು ಹೇಳಿಕತ್ತಾರ, ಪರಮ ಕಲ್ಯಾಣ ಸ್ವರೂಪವನ್ನು ಹೇಳಿಕತ್ತಾರ. ಅಂತಹ ದೇಹ ಇದೆ ಅಂತ ಹೇಳಿಕತ್ತಾರ. ಯಚ್ಚ ಸೋಹಮಸ್ಮೀತಿ ಜೀವಾಂತರ್ಗತಸ್ಯ ನಿತ್ಯಾಸ್ತಿತ್ವಂ ಉಕ್ತಂ ತನ್ನ ಯುಕ್ತಂ. ಹಿಂಗಿರುವಾಗ ಸೋಹಮಸ್ಮಿ ಅನ್ನೋಲ್ಲೇ ಜೀವಾಂತರ್ಗತನಾಗಿರ್ತಕ್ಕಂತಹ ಪರಮಾತ್ಮನಿಗೆ ನಿತ್ಯದೊಳಗೂ ಕೂಡ ಸತ್ತ ಅಂದರೆ ಇರುವಿಕೆ ಅಂತ ಅರ್ಥ. ಇರುವಿಕೆ ಅದ ಅಂಥೇಳಿ ಹೇಳಿದ್ದಾಯಿತು. ಇದು ಯುಕ್ತ ಅಲ್ಲ. ಯಾಕಂದ್ರೆ ದೇಹನಾಶಸ್ಯ ಪ್ರತ್ಯಕ್ಷಾದಿಸಿದ್ಧತೆಯ ತದಂತರ್ಗತಸ್ಯ ಜೀವಸ್ಯ ಮರಣಾದ್ಯವಶ್ಯಂ ಭಾವಾದಿತ್ಯಾಶಂಕಾಂ ಕೈಮುತ್ಯೇನ ನಿರಾಹ ವಾಯುರೀತಿ. ಅಲ್ರಿ, ಆ ದೇಹದೊಳಗೂ ಕೂಡ ಪರಮಾತ್ಮ ಇದ್ದಾನಂತಂದ್ರೆ ದೇಹ ನಾಶ ಆಗೋದು ಪ್ರತ್ಯಕ್ಷ ಅದ. ದೇಹ ನಾಶ ಆಯ್ತು ಅಂದ್ರೆ ಮತ್ತು ಅವನು ನಾಶ ಆಗ್ತಾನಲ್ಲ ಅಂತ ಅನ್ನೋ ಪ್ರಸಂಗ ಸಂದೇಹ ಬಂದ್ರೆ ಹುಚ್ಚ ಪರಮಾತ್ಮನಿಗೆ ಹಂಗೆ ತಿಳಿಲಿಕ್ಕೆ ಅಂತ ಹೋಗಬೇಡ. ದೇಹನಾಶ ಪ್ರತ್ಯಕ್ಷ ಸಿದ್ಧವಾದದ್ದರಿಂದ ದೇಹದೊಳಗಿರುವ ಜೀವನಿಗೂ ಕೂಡ ಮರಣಾದಿಗಳು ಪ್ರತ್ಯೇಕಾತ್ಮನಾಗಿರತಕ್ಕಂತಹ ಪರಮಾತ್ಮನಿಗೂ ಅವಶ್ಯಂಭಾವಿಯಾಗಿದೆ ಅನ್ನುವಂತಹ ಸಂದೇಹ ಏನಾದರೂ ಬಂದರೆ ಇದನ್ನು ಕೈಮುತ್ತಿ ನ್ಯಾಯದಿಂದ ಪರಿಹಾರ ಮಾಡಲಿಕ್ಕಿದ್ದಾರೆ. ಏನಂತ ಹೇಳಿ,
ಅಯ್ಯೋ ಪ್ರಾಣದೇವರಿಗೆ ಮರಣ ಇಲ್ಲ, ಅವರೇ ಅಮೃತರಾಗಿದ್ದಾರೆ ಅಂದಾಗ ಇನ್ನು ಪರಮಾತ್ಮನಿಗೆ ಏನು ಮರಣ? ಗೀತಾಶಾಸ್ತ್ರದ ಪ್ರಕಾರ ಎಲ್ಲರಿಗೂ ಗೊತ್ತದ, ಅದಕ್ಕಂತೆ ಅದನ್ನು ನೆನಪು ಮಾಡಿಕೊಡ್ತೇನೆ. ಗೀತೆಯ ಪ್ರಕಾರ ಆತ್ಮನಿಗೆ ಮರಣ ಇಲ್ಲ. ನಮ್ಮ ಸನಾತನವಾಗಿರ್ತಕ್ಕಂತಹ ವೈದಿಕ ಧರ್ಮದ ಪ್ರಕಾರ ಆತ್ಮನಿಗೆ ಮರಣ ಇಲ್ಲ. ಆತ್ಮನಿಗೆ ಮರಣ ಇಲ್ಲ ಅಂದಾಗ ಜೀವೋತ್ತಮರಾಗಿರ್ತಕ್ಕಂಥ ಪ್ರಾಣದೇವರಿಗೆ ಮರಣ ಎಲ್ಲಿ? ಅವರಿಗೆ ಮರಣ ಇಲ್ಲ ಅಂದಾಗ ಪರಮಾತ್ಮನಿಗೆ ಮರಣ ಎಲ್ಲಿ? ದೇಹದ ಜೊತೆಗೆ ನಾನಿದ್ದೆ ಅಂದರೆ ಪರಮಾತ್ಮನ ಜೊತೆಗೆ ನಾನಿದ್ದೇನೆ ಅಂತ ಕ್ರಿಯಾಪದವನ್ನು ಮಾಡ್ಕೊಂಡು ಅಂತಿದ್ರಲ್ಲ, ಆಗ ಏನು ಬರ್ತದೆ ಶಂಕ, ಆ ಶಂಕಾ ನಿವಾರಣೆಗಾಗಿ ಅಂತ ಮುಂದಿನ ಮಂತ್ರ ಹೊರಟಿದೆ ಅಂತ ಪೀಠಿಕೆಯನ್ನು ಕೊಟ್ಟರು ರಾಯರು. ಅರ್ಥ ಆಯ್ತಾ? ವಾಯುರನಿಲಂ ಅಮೃತಮಥೇದಂ ಭಸ್ಮಾಂತಗ್ಗುಂ ಶರೀರಂ ಅಂತ. ಇನ್ನು ಇದಕ್ಕೆ ಭಾಷ್ಯ ಮತ್ತು ಖಂಡಾರ್ಥ ಏನಿದೆ ಅದು ನಾಳೆ ದಿವಸ ನೋಡುವಂತಹ ಪ್ರಯತ್ನವನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವೇಶ